ಇದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿರೋ ವಿಷಯ ಅಲ್ಲ. ಶ್ರೀಯುತ ಅನ್ವರ್ ಮಾನಪಾಡಿಯವರೇ ಹೇಳಿದ್ದಾರೆ. ಅನ್ವರ್ ಮಾನಪಾಡಿಯವರು ಏನ್ ಹೇಳಿದ್ದಾರೆ, ಆ, ಶ್ರೀಯುತ ಯಡಿಯೂರಪ್ಪನವರು ಮತ್ತು ಅವ್ರ ಪರವಾಗಿ ಅವರ ಮಗ ಶ್ರೀಯುತ ವಿಜಯೇಂದ್ರ ಅವರು, ನೀವು 150 ಕೋಟಿ ಕೊಡ್ತೇವೆ ನಿಮಗೆ, ಈ ವಿಷಯ ನೀವು ಮಾತಾಡಬಾರ್ದು ಅಂತೇಳಿ ನನಗೆ ಒತ್ತಡ ಹೇರಿದ್ರು ಅಂತೇಳಿ ಅನ್ವರ್ ಮಾನಪಾಡಿಯವರು ಹೇಳಿರುವಂತಹದ್ದು. ಅನ್ವರ್ ಮಾನಪಾಡಿಯವರು ಬಿಜೆಪಿಯ ಒಬ್ಬ ಪದಾಧಿಕಾರಿ. ಅವರಲ್ಲಿ ಪಕ್ಷದ ಹಿರಿಯ ಹುದ್ದೆಗಳಲ್ಲಿ ಕೆಲಸ ಮಾಡಿದಂಥವರು ಇವತ್ತಿಗೂ ಬಿಜೆಪಿಯ ಪದಾಧಿಕಾರಿ, ಬಿಜೆಪಿಯ ವಕ್ತಾರರಾಗಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಅವರಿಗೆ ಅಧಿಕಾರವನ್ನು ಕೂಡ ಕೊಟ್ಟಿದ್ರು ಬಿಜೆಪಿಯಲ್ಲಿ. ಹಾಗಾಗಿ ಬಿಜೆಪಿಯ ಒಬ್ಬ ಪ್ರಮುಖ ನಾಯಕ ಅನ್ವರ್ ಮಾನಪಾಡಿಯವರು ಹೇಳಿದ್ದು, ನಿಮ್ಗೆ ಬೇಕಾದ್ರೆ 150 ಕೋಟಿ ಕೊಡ್ತೀವಿ, ಈ ವಿಷಯವನ್ನ ನೀವು ಒತ್ತಡ ಮಾಡಬೇಡಿ ಅಂತ ಹೇಳಿರುವಂತಹದ್ದು. ಈಗ ದಿನ ಬೆಳಿಗ್ಗೆ ಇದ್ರೆ ಸುಳ್ಳು ಆರೋಪಗಳಿಗೆಲ್ಲ ನೋಟಿಸ್ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿಯವರೇ ಒಬ್ರು ಆರೋಪ ಮಾಡಿರೋವಾಗ ಇದೇ ಆರೋಪವನ್ನ ಬಹುಶಃ ಬಸವನಗೌಡ ಯತ್ನಾಳ್ ಅವರು ಸಹ ಪರೋಕ್ಷವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಆರೋಪಗಳಿರೋವಾಗ ಸಿಬಿಐನವರು, ಇಡಿ ಅವರು ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಸಿಬಿಐ, ಇಡಿ ಇರೋದು ಬರೀ ಕಾಂಗ್ರೆಸ್ ಅವ್ರನ್ನ ಟಾರ್ಗೆಟ್ ಮಾಡಕ್ಕೆ ಮಾತ್ರನಾ, ಅಥವಾ ಅವ್ರಿಗೇನಾದ್ರೂ ಸಾಂವಿಧಾನಿಕ ಜವಾಬ್ದಾರಿ ಇದ್ರೆ ಇದನ್ನ ತನಿಖೆ ಮಾಡಬೇಕಾಗಿರೋದು ಸಿಬಿಐನವರ ಕರ್ತವ್ಯ ಅನ್ನುವಂತ ವಿಷಯವನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಇದು ನಾವು ಕಾಂಗ್ರೆಸ್ನವ್ರು ಮಾಡ್ತಾ ಇರೋ ಆರೋಪ ಅಲ್ಲ. ಏನ್ ಅನ್ವರ್ ಮಾನಪಾಡಿಯವರು ಹೇಳಿದ್ದಾರೆ, ಬಿಜೆಪಿಯ ನಾಯಕರು ಹೇಳಿದ್ದಾರೆ, ಅದನ್ನ ನಾವು ಪ್ರಶ್ನೆ ಮಾಡಿದೀವಿ ಅಷ್ಟೇ. ಹಾಗಾಗಿ ಇದು ತನಿಖೆ ಆಗ್ಬೇಕು, ಸತ್ಯಾಸತ್ಯತೆ ಏನು ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕು. ಬಿಜೆಪಿಯ ಸದಸ್ಯರೇ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ಅದರಲ್ಲಿ ಸತ್ಯ ಇಲ್ಲ ಅಲ್ವಾ? ಬಿಜೆಪಿಯವರ ಮೇಲೆ ಸತ್ಯ ಇಲ್ಲದೆ ಆರೋಪ ಮಾಡ್ತಾರೆ. ಹಾಗಾದ್ರೆ ಇವೆಲ್ಲ ಪ್ರಶ್ನೆಗಳು ಉದ್ಭವಿಸ್ತವೆ. ಇದಕ್ಕೆ ಉತ್ತರ ಸಿಗ್ಬೇಕಾದ್ರೆ ಒಂದು ತನಿಖೆ ಆಗಬೇಕು ಅನ್ನೋದು ನಮ್ಮ ಎಲ್ಲರ ಆಗ್ರಹ. ಮಾಡ್ಲಿ ಬಿಡಿ, ತನಿಖೆ ಆಗ್ಲಿ. ಇವತ್ತು ಸಿಬಿಐ ತನಿಖೆ ಆಗ್ಲಿ, ಬೇರೆ ತನಿಖೆ ಆಗ್ಲಿ, ಸತ್ಯ ಏನು ಅನ್ನೋದು ಹೊರಗೆ ಬರ್ಬೇಕು. ಬಿಜೆಪಿಯವರು ದಿನ ಬೆಳಿಗ್ಗೆ ಆದ್ರೆ ಸಿಬಿಐ ತನಿಖೆ ಅಂತಾರಲ್ಲ, ಇದ್ರಲ್ಲೂ ತನಿಖೆ ಮಾಡಿಸ್ಲಿ. ಇದೊಂದೇ ಅಲ್ಲ, ಈಗ ಅದಾನಿ ಅವರು 2,500 ಕೋಟಿ ಲಂಚ ಕೊಟ್ಟಿದ್ದಾರೆ ಅಂತ FIR ಆಗಿದೆ ಅಮೆರಿಕಾದಲ್ಲಿ ಅವ್ರ ಮೇಲೆ. ಆದ್ರೆ ಇವತ್ತಿಗೂ ಇಡಿನವರು 2,500 ಕೋಟಿ ಲಂಚ ಕೊಟ್ಟಿರೋದು FIR ಆಗಿದ್ರು ಹೊರದೇಶದಲ್ಲಿ, ನಮ್ ದೇಶದಲ್ಲಿ ಏನೂ ಆಗಿಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದಾರಲ್ಲ. ಅದು ಅಂತವೆಲ್ಲ ಯಾಕೆ ತನಿಖೆ ಆಗ್ಬಾರ್ದು? ಏನು ಕಾಂಗ್ರೆಸ್ ಅವ್ರಿಗೆ ಮಾತ್ರ ನೋಟಿಸು, ಕಾಂಗ್ರೆಸ್ ಅವ್ರ ಮೇಲೆ ಮಾತ್ರ ಕೇಸ ಸಿಬಿಐಗೆ, ಇಡಿನವ್ರಿಗೆ? ಇವ್ಯಾವು ಅವ್ರ ಕಣ್ಣಿಗೆ ಕಾಣೋದಿಲ್ವಾ? ಇದನ್ನೆಲ್ಲ ಯಾಕೆ ಅವ್ರು ತನಿಖೆ ಮಾಡ್ತಾ ಇಲ್ಲ? ಹೆಣದಲ್ಲಿ ಹಣ ಮಾಡಿದ್ದು ಮರ್ತು ಬಿಡ್ಬೇಕಾಗಾದ್ರೆ? ಇಡೀ ರಾಜ್ಯ ಮಾತಾಡಿತ್ತು. ಹಣ ಮಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ಕೋವಿಡ್ ನಿಂದ ಹೆಣಗಳು ಬೀಳ್ತಾ ಇದ್ದಾಗ ಅದರಲ್ಲೂ ಹಣ ಮಾಡಿದ್ದಾರೆ. ಕಳಪೆ ಸಾಮಗ್ರಿಗಳು ಮತ್ತೆ ಟೆಸ್ಟಿಂಗ್ ಅಂತೇಳಿ ಒಂದಕ್ಕೆ ಡಬಲ್ ಚಾರ್ಜ್ ಮಾಡೋದು, ಒಂದಕ್ಕೆ 3ರಷ್ಟು ದುಬಾರಿ ರೇಟ್ ಕೊಟ್ಟು ಖರೀದಿ ಮಾಡಿ ಅದರಲ್ಲಿ ಭ್ರಷ್ಟಾಚಾರ. ಅಷ್ಟು ಜನ ಸಾವು ನೋವು ಅನುಭವಿಸ್ತಾ ಇದ್ದಾಗ ಸಾವುಗಳಲ್ಲೂ ಕೂಡ ಹಣ ಮಾಡುವಂತ ಈ ಸಂಸ್ಕೃತಿಯನ್ನ ಬಿಟ್ಬಿಡ್ಬೇಕಾಗಾದ್ರೆ? ಕೋವಿಡ್ ನಲ್ಲಿ 100 ಕೋಟಿ ನುಂಗಿದ್ದಾರೆ ಅಂತ ಈಗ ಒಬ್ಬ ಜಡ್ಜ್ ತನಿಖೆ ಮಾಡಿರುವ ವರದಿಯಲ್ಲಿ ಗೊತ್ತಾಗಿದೆ. ಕೋವಿಡ್ ಅಂತಹ ಭಯಾನಕ, ಈ ಶತಮಾನದಲ್ಲಿ ಕಂಡು ಅರಿಯದಂತಹ ಒಂದು ಇಡೀ ಸಮಾಜವನ್ನೇ ಮುಳುಗಿಸುವಂತಹ ಮಾರಕ ಕಾಯಿಲೆ ನಮ್ಮ ದೇಶವನ್ನ, ಪ್ರಪಂಚವನ್ನ ಬುಡಮೇಲ್ ಮಾಡ್ತಾ ಇದ್ದಾಗ ಆವತ್ತಿನ ಸರ್ಕಾರ ಅದ್ರಲ್ಲೂ ಕೂಡ ದುಡ್ಡು ಮಾಡಕ್ಕೆ ನಿಂತಿದ್ರಲ್ಲ. ಇದು ಯಾವ ಮಾನವೀಯ ಧರ್ಮನ? ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು ಓಟ್ ಹಾಕ್ಸ್ಕೊಳ್ಳೋರು, ಇದು ಹಿಂದೂ ಧರ್ಮಕ್ಕೆ ಮಾಡಿದಂತ ಅಪಚಾರ ಅಲ್ವಾ? ಧರ್ಮಕ್ಕೆ ವಿರುದ್ಧವಾಗಿ ಕಾಯಿಲೆ ಬಂದಾಗ, ಕಾಯಿಲೆ ಸಾಯ್ತಾ ಇರೋರು ಹೆಣದ ಮೇಲೆ ದುಡ್ಡು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಅಲ್ಲಿಗೆ ಮುಚ್ಚಾಕ್ಬೇಕಾ ನಾವು? ಸತ್ಯ ಸಂಗತಿ ಹೊರಗಡೆ ಬರಬಾರ್ದ? ಹಾಗಾದ್ರೆ ಜನ ಸತ್ರು ಪರವಾಗಿಲ್ಲ, ಅದರಲ್ಲೂ ದುಡ್ಡು ಮಾಡಿದ್ರು ಕೂಡ ಸುಮ್ಮನೆ ಇರಬೇಕು. ಅದು ಬಹುಶಃ ಜಗದೀಶ್ ಶೆಟ್ಟರ್ಗೆ ಅಥವಾ ಬಿಜೆಪಿ ಅವ್ರಿಗೆ ಸರಿ ಕಾಣ್ಬೋದು. ಆದ್ರೆ ಇವತ್ತು ದುಡ್ಡು ಯಾರು ಮಾಡೋದೇ ಇಲ್ಲ, ಎಲ್ಲ ಸಾಚ ಅಂತ ಅಲ್ಲ. ಆದ್ರೆ ಏನೋ ಒಂದು ಇಂತಹ
ಪಿಡುಗು ಇಡೀ ಪ್ರಪಂಚವನ್ನ ಅಲ್ಲೋಲ ಕಲ್ಲೋಲ ಮಾಡಿದ್ದಂತಹ ಒಂದು ಕಾಯಿಲೆ ಬಂದಾಗ್ಲೂ ನಿಮ್ಗೆ ಕನಿಷ್ಠ ಮಾನವೀಯತೆ ಇಲ್ಲದೆ ಅದರಲ್ಲೂ ಕೂಡ ದುಡ್ಡು ಮಾಡ್ತಾರೆ ಅಂದ್ರೆ ಇವರು ಮನುಷ್ಯರ ರಾಕ್ಷಸರ ಇವರು ಯಾವ ಪ್ರವೃತ್ತಿಗೆ ರಾಕ್ಷಸೀಯ ಪ್ರವೃತ್ತಿಗೆ ಸೇರಿದವರ ಇವರು ಅದನ್ನ ತನಿಖೆ ಮಾಡ್ತಾ ಇದ್ದೇವೆ. ಅದಕ್ಕೆ ನೀವು ದ್ವೇಷ ಅಂತ ಕರಿತೀರೋ ಅಥವಾ ಅಮಾನವೀಯ ಕೃತ್ಯಕ್ಕೆ ತಕ್ಕ ಒಂದು ಏನು ಪ್ರಕ್ರಿಯೆ ಅಂತ ಕರಿತೀರೋ ಅದು ನಿಮ್ಗೆ ಬಿಟ್ಟಂತಹ ವಿಷಯ. ಮೀಡಿಯಾ ನೆಟ್ವರ್ಕ್.